ನಟ ದರ್ಶನ್ ಬಚಾವ್ಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆದರಿಕೆ ಡೀಲ್ ಕೊಟ್ಟವನಿಗೆ ಈಗ ನಡುಕ ಶುರುವಾಗಿದೆ. ಯಾರದ್ದೋ ಮಾತನ್ನ ಕೇಳಿ ಖಾಕಿ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಪುನೀತ್. ನಟ ಚಾಲೆಂಜಿಂಗ್ ಸ್ಟಾರ್ ನಟರನ್ನ ಹೊರಗೆ ತರಬೇಕು ಅಂತ ಹೇಳಿ ಮಾಡಿದಂತ ಪ್ಲಾನ್ ಇದೆಯಲ್ಲ, ಯಾರದ್ದೋ ಮಾತನ್ನ ಕೇಳಿ ಖಾಕಿ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಪುನೀತ್. ಪುನೀತ್ ಸೇರಿ ಮೂವರನ್ನ ಬಂಧನ ಮಾಡಿದ್ದಾರೆ ಪೊಲೀಸ್ನವರು. ಸಾಕ್ಷಿದಾರನಿಗೆ ಕರೆ ವೇಳೆ ಮತ್ತೊಬ್ಬ ವ್ಯಕ್ತಿ ಕಾನ್ಫರೆನ್ಸ್ ಕಾಲ್ನಲ್ಲಿದ್ದ. ಆ ದೊಡ್ಡ ವ್ಯಕ್ತಿ ಯಾರು? ಅದೇ ಈಗ ಸಖತ್ ಇಂಟ್ರೆಸ್ಟಿಂಗ್. ಈಗ ಪುನೀತ್ ಮೊಬೈಲ್ ವಶಕ್ಕೆ ಪಡೆದು ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಮೊಬೈಲ್ ರಿಟ್ರೀವ್ ವೇಳೆ ದೊಡ್ಡ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತಾ? ಕೊಲೆ ಆರೋಪಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಬಚಾವ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತಷ್ಟು ಸಂಕಷ್ಟ. ಅವತ್ತು ಇದೇ ಸಾಕ್ಷಿಗೆ ಫೋನ್ ಮೂಲಕ ಕಾನ್ಫರೆನ್ಸ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಜೊತೆಗಿದ್ದವರು ಯಾರು? ದರ್ಶನ್ ಕೇಸ್ ಸಾಕ್ಷಿಗೆ ಬೆದರಿಕೆ ಹಾಕಿಸಿದ್ದವರು ಯಾರು? 2 ದಿನದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರುತ್ತೆ ರಿಪೋರ್ಟ್. ಎಫ್ಎಸ್ಎಲ್ನಿಂದ ಮೊಬೈಲ್ ರಿಟ್ರೀವ್ ಮಾಹಿತಿ ಇಂದು ಖಾಕಿ ಕೈಗೆ ಸಿಗುತ್ತೆ. ರೇಣುಕಾಸ್ವಾಮಿ ಕೇಸ್ನ 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ್ರಲ್ಲ, ಪುನೀತ್ ಸೇರಿದಂತೆ 3 ಆರೋಪಿಗಳ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಖಾಕಿ ವಿಚಾರಣೆ ವೇಳೆ ಆರೋಪಿಗಳು ಏನನ್ನೂ ಬಾಯ್ಬಿಟ್ಟಿರಲಿಲ್ಲ. ಆ ದೊಡ್ಡ ವ್ಯಕ್ತಿ ಯಾರು ಅಂತ ಆರೋಪಿಗಳು ಬಾಯ್ಬಿಟ್ಟಿಲ್ಲ. ಪ್ರಮುಖ ಆರೋಪಿ ಡಿ ಕಂಪನಿ ಅಡ್ಮಿನ್ ಪುನೀತ್ಗೆ ಮತ್ತೆ ಸಂಕಷ್ಟ, ಮತ್ತೆ ಕಸ್ಟಡಿಗೆ. 5 ದಿನಗಳ ಕಾಲ ಪುನೀತ್ನನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪೊಲೀಸ್ನವರು. ಉಳಿದ ಮತ್ತಿಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಇರಿಸಲಾಗಿದೆ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ರನ್ನ ಹೊರಗೆ ತರಬೇಕು, ಸಾಕ್ಷಿಗಳನ್ನ ಉಲ್ಟಾ ಹೊಡಿಸ್ಬೇಕು, ಯಾರು ಕೂಡ ಸಾಕ್ಷಿಯನ್ನು ಹೇಳಬಾರ್ದು, ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೆದರಿಸಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿರೋದು. ಇದೇ ಸಾಕ್ಷಿಗಳಿಗೆ ಫೋನ್ ಮಾಡಿ ಕರೆ ಮಾಡಿ ಬೆದರಿಕೆ ಹಾಕಿದ್ರು. ಸಾಕ್ಷಿ ಮೇಲೆ ಒತ್ತಡ ಪ್ರಕರಣ, ಆ ದೊಡ್ಡ ವ್ಯಕ್ತಿಗೆ ಈಗ ಢವ. ನಟ ದರ್ಶನ್ ಶಿಷ್ಯನಿಂದ ಈಗ ಮತ್ತೆ ದೊಡ್ಡವರಿಗೆ ಸಂಕಷ್ಟ ಫಿಕ್ಸ್. ಮೊಬೈಲ್ ರಿಟ್ರೀವ್ ಬಳಿಕ ಈ ಡೀಲ್ ಹಿಂದಿರೋದು ಯಾರು ಅನ್ನೋದು ಗೊತ್ತಾಗುತ್ತೆ. ದೊಡ್ಡ ವ್ಯಕ್ತಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ ಖಾಕಿ. ಸಾಕ್ಷಿ ಮೇಲೆ ಒತ್ತಡ ಹಾಕಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಫರೆನ್ಸ್ನಲ್ಲಿ ಇದ್ದದ್ದು ಯಾರು? ಆ ದೊಡ್ಡ ವ್ಯಕ್ತಿ ಯಾರು? ಹಾಗಾದ್ರೆ ಆ ದೊಡ್ಡ ವ್ಯಕ್ತಿ ರಾಜಕೀಯ ನಾಯಕನ ಅಥವಾ ಚಿತ್ರನಟನ, ಸಿನಿಮಾ ಹೀರೋನ ಅಥವಾ ಯಾರು? ವಿಚಾರಣೆ ನಂತರದಲ್ಲಿ ಪೊಲೀಸ್ನವರು ಎಷ್ಟೇ ವಿಚಾರಣೆ ಮಾಡಿದ್ರು ಕೂಡ ಆ ದೊಡ್ಡ ವ್ಯಕ್ತಿ ಯಾರು ಅಂತ ಈ ಪುನೀತ್ ಅಂಡ್ ಗ್ಯಾಂಗ್ ಬಾಯ್ಬಿಟ್ಟಿಲ್ಲ. ಹಾಗಾಗಿ ಇದೇ ಪುನೀತ್ ಫೋನನ್ನು ಈಗಾಗಲೇ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ರಿಟ್ರೀವ್ ಮಾಡೋದಕ್ಕೆ. ಇವತ್ತು ಆ ಒಂದು ರಿಪೋರ್ಟ್ ಕೈ ಸೇರುತ್ತೆ. ರಿಪೋರ್ಟ್ ಕೈ ಸೇರಿದ ನಂತರದಲ್ಲಿ ಆ ದೊಡ್ಡ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ. ಆ ದೊಡ್ಡ ವ್ಯಕ್ತಿಗೂ ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ವಿಚಾರಣೆ ಕೂಡ ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ಹಿಂಗು ತಿಂದ ಮಂಗನಂತೆ ಆಡಿದ್ರೆ ಹಿಂಗೆ ಆಗೋದು ಅಂತ, ಹಾಗಾಗಿದೆ ಪರಿಸ್ಥಿತಿ ಈಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರ, ನೋಡ್ತಾ ಇದ್ದೀವಿ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ. ಇದರ ಜೊತೆಗೆ ಪುನೀತ್ ಅವತ್ತೇನು ಬೆದರಿಕೆ ಹಾಕಿದ್ದ ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ದೊಡ್ಡ ವ್ಯಕ್ತಿ ಯಾರು? ಆ ಎಫ್ಎಸ್ಎಲ್ ರಿಪೋರ್ಟ್ ಏನು ಹೇಳುತ್ತೆ? ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಸುಚಿತ್ರ. ಶಿವಕುಮಾರ್, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 49ನೇ ಸಾಕ್ಷಿಯಾದಂತಹ ಸಂದೀಪ್ಗೆ ಬೆದರಿಕೆ ಹಾಕಿದ್ದಂತಹ 3 ಆರೋಪಿಗಳನ್ನೇ ಇದೀಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಅನ್ನ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಅವರ ಫೋನ್ಗಳನ್ನ ಕೂಡ ವಶಪಡಿಸಿಕೊಂಡು ಎಫ್ಎಸ್ಎಲ್ಗೂ ಕೂಡ ಕಳಿಸಿರುವಂತದ್ದು. ಇನ್ನೇನು 2 ದಿನದ ಒಳಗಾಗಿ ಆ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಬರುವಂತದ್ದು. ಏನು 49ನೇ ಸಾಕ್ಷಿಯಾಗಿದ್ದಂತಹ ಚಿತ್ರದುರ್ಗ ಬಾರ್ ಅಂಡ್ ರೆಸ್ಟೋರೆಂಟ್ ನ ಕ್ಯಾಶಿಯರ್ ಆಗಿ ಸಂದೀಪ್ ಕೆಲಸವನ್ನ ಮಾಡ್ತಿರ್ತಾರೆ. ಆ ಒಂದು ಸಮಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಅಲ್ಲಿ ಬಂದಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಏನು ಸಂದೀಪ್ ಕೂಡ ಅವರನ್ನ ನೋಡಿರ್ತಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನ ನುಡಿಯೋದಕ್ಕೆ ಕೋರ್ಟ್ಗೆ ಬಂದಿರ್ತಾರೆ. ಈ ಒಂದು ವೇಳೆಯಲ್ಲಿ ನ್ಯಾಯಾಧೀಶರ ಮುಂದೆಯೇ ನನಗೆ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಅವರು ಹೇಳುವಂತದ್ದು. ಅದಾದ ಮೇಲೆ ನ್ಯಾಯಾಧೀಶರು ಕೂಡ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು, ಹಾಗೆ ಆರೋಪಿಗಳ ಪತ್ತೆಗೆ ಮುಂದಾಗಬೇಕು, ಮತ್ತೆ ತನಿಖೆ
ತನಿಖೆನ ಮಾಡ್ಬೇಕು ಅಂತ ಕೂಡ ಹೇಳಿದ್ರು. ಅದಾದ ನಂತರದಲ್ಲಿ ಏನು ಈ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಪುನೀತ್ ಅನ್ನ 10 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ರು. ಈ ಒಂದು ವಿಚಾರಣೆಯಲ್ಲಿ ಪುನೀತ್ ಕೂಡ ದ್ವಂದ್ವ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಕಾಲ್ನಲ್ಲಿ ಇದ್ದಂತವರು ಕೇವಲ 3 ಜನ ಅಲ್ಲ, 4ನೇ ವ್ಯಕ್ತಿಯು ಕೂಡ ಆ ಒಂದು ಕರೆಯಲ್ಲಿ ಮಾತಾಡ್ತಿದ್ದ ಅನ್ನುವಂಥದ್ದು. ಸದ್ಯ ಇದೀಗ ಪೊಲೀಸರು ಆ 4ನೇ ವ್ಯಕ್ತಿ ಯಾರು, ಆತನೇ ಈ ರೀತಿಯಾಗಿ ಡೀಲ್ ಅನ್ನ ಏನಾದ್ರು ಮಾಡಿದ್ನ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಕಾನ್ಫರೆನ್ಸ್ ಕಾಲ್ ನಲ್ಲಿ ಯಾರೆಲ್ಲ ಇದ್ರು, ಹಾಗೆ ಯಾವೆಲ್ಲ ವಿಚಾರವಾಗಿ ಮಾತಾಡಿದ್ರು, ಸಾಕ್ಷಿಗೆ ಯಾವ ರೀತಿಯಾಗಿ ಬೆದರಿಕೆಯನ್ನ ಮಾಡಿದ್ರು, ಜೊತೆಗೆ ಈ ಹಿಂದೆ ಯಾರಾದ್ರೂ ಪ್ರಭಾವಿ ವ್ಯಕ್ತಿಗಳು ಇದ್ದಾರಾ, ನಿರ್ಮಾಪಕರು ಇದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ದಿನಗಳ ಒಳಗಾಗಿ ಈ ಒಂದು FSL ರಿಪೋರ್ಟ್ ಏನು ಬರುತ್ತೆ, ಯಾಕಂತ ಹೇಳಿದ್ರೆ ಇವರು ಮಾತನಾಡಿದಂತಹ ಸಂದರ್ಭದಲ್ಲಿ ವಾಟ್ಸ್ಆಪ್ ಚಾಟ್ ಹಾಗೆ ವಾಟ್ಸ್ಆಪ್ ಅನ್ನೇ ಡಿಲೀಟ್ ಮಾಡಿದ್ರು. ಆ ನಂತರದಲ್ಲಿ ಇವರು ವಾಟ್ಸ್ಆಪ್ ಅನ್ನ ಮತ್ತೆ ಇನ್ಸ್ಟಾಲ್ ಮಾಡ್ತಾರೆ. ಸದ್ಯ ಈ ಎಲ್ಲ ವಿಚಾರವನ್ನ ಈಗಾಗಲೇ ಪುನೀತ್ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾರೆ. ಯಾವಾಗ FSL ವರದಿಯಲ್ಲಿ ಯಾರೆಲ್ಲ ಹೆಸರು ಬಹಿರಂಗವಾಗುತ್ತೋ ಮತ್ತೆ ಈ ಒಂದು ಆಡಿಯೋ ರೆಕಾರ್ಡ್ಗಳು ಸಿಗುತ್ತೋ ಅದರ ಆಧಾರದ ಮೇಲೆ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಪೊಲೀಸರ ತನಿಖೆ ವೇಳೆ ಬಯಲಾಗಬೇಕಾಗಿದೆ. ಹಾಗೆ ಈ ಒಂದು ಕಾನ್ಫರೆನ್ಸ್ ಕಾಲಲ್ಲಿ ಯಾರ್ಯಾರಿಂದೆಲ್ಲ ಸಂಪರ್ಕ ಇದ್ರು, ಬೆಂಗಳೂರಿಂದ ಯಾರಾದ್ರೂ ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಶಿವಕುಮಾರ್, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಮಾಹಿತಿಗಾಗಿ.